ನೆಕ್ಸ್ಟ್ ಯಾವುದು ಇದು ಇನ್ನು ಮುಗಿದಿಲ್ಲ, ಸ್ವಲ್ಪ ಇದೆ. ಭಾಷ್ಯ ಹೇಳ್ತಾ ಇದ್ದಾರೆ ಈಗ ಏನೇನು ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಹಿಂದೆ ಕೊಟ್ಟಿದ್ದಕ್ಕೆಲ್ಲ ಏನೇನು ಅಂದರೆ ತತೆ ಆಕಾಶೆ ಸ್ತ್ರೀಯವಾಜಗಾಮ ಅದೆಲ್ಲ ಮುಗೀತು. ಚತುರ್ಥ ಖಂಡ ಅದರಲ್ಲಿ ಒಂದೊಂದೇ ಬಿಡಿಸ್ತಾರೆ. ಈಗ ಅಲ್ಲೇನು ಬಂತು? ತಸ್ಯೈಷ ಆದೇಶೋ ಯದೇತತ್ ವಿದ್ಯುತ್ ಅಭಿವ್ಯದ್ಯುತ ಅಭ್ಯುತದಾ ಇತಿ ನ್ಯಮಿಮಿಷದಾ ಇತಿ ಅಧಿದೈವತಂ ಅಥ ಅಧ್ಯಾತ್ಮಂ ಯದೇತತ್ ಗಚ್ಚತೀವ ಮನೋಬಲೇನೈವ ಮನೋ ಅನೇನೈವ ತದುಪಸ್ಕರತಿ ಅಭೀಷ್ಟಂ ಸಂಕಲ್ಪಃ ತದ್ಧ ತದ್ವನಂ ನಾಮ ತದ್ವನಮಿತಿ ಉಪಾಸಿತವ್ಯಂ ಸಾ ಏತದೇವಂ ವೇದ ಅಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ. ಅದಕ್ಕೆಲ್ಲ ಆಚಾರ್ಯರ ಭಾಷ್ಯ ಮುಂದೆ ಹೇಳ್ತಾರೆ. ವ್ಯದ್ಯೋತತ್ವ ಅಂತ ಏನು ಎಲ್ಲ ಬಿಡಿಸ್ತಾರೆ. ಈಗ ವ್ಯದ್ಯೋತಯತ್ ಅಂದರೆ ವಿದ್ಯುದಾದೀನ್ ಕಪಿಲಾಖ್ಯಸ್ತು ಯೋ ಹರಿ ಅಕ್ಷ್ಣೋರ್ನಿಮೇಷಣಂ ಕೃತ್ವ ಯಸ್ಯೇತೆ ಕ್ಷೀರಸಾಗರೇ. ವ್ಯದ್ಯೋತಯತ್ ಅದು ಓದಿ ಆಗಿತ್ತಾ? ವೇದ ವಿಷ್ಣು ಪ್ರತಿಷ್ಠತಿ ಆಯಿತು. ಇದು ಬ್ರಹ್ಮಸಾರೆ ನೋಡಿ, ಇದು ಲಾಂಗ್ ಕೊಟೇಶನ್. ಇದು ವೈಜಯಂತಿಯ ಸಮಾಸ ಏನು ಶುರು ಮಾಡಿದರೆ ಇಲ್ಲಿವರೆಗೂ ಅದಿಷ್ಟು ಒಂದೇ ಕೊಟೇಶನ್, ಪೂರ್ತಿ ಅರ್ಥ ಬಂದೋಯ್ತು. ಕೆಲವು ಪದಗಳನ್ನ ಕ್ಲಿಯರ್ ಮಾಡ್ತಾರೆ ಮತ್ತೆ. ಏನಂತ? ವಿದ್ಯುತಃ ಸೂರ್ಯಾದಿ ಪ್ರಕಾಶಾನ್ ಆ ಸಮಂತಾತ್ ವಿದ್ಯುತತ್ ಪ್ರಕಾಶಯತೆ. ಪರಮಾತ್ಮ ಸೂರ್ಯಾದಿ ಎಲ್ಲ ಪ್ರಕಾಶಕ್ಕೂ ಬೆಳಕು. ತಮಿಳ್ಸ್ತಾನೆ ಆಟೋಮೆಟಿಕ್ ಅಲ್ಲ, ಅದು ದೇವರು ಅನುಗ್ರಹ ಮಾಡಿ ಎಲ್ಲದಕ್ಕೂ ಬೆಳಕೊಳ್ಳೋಕೆ ಶುರು ಮಾಡ್ತಾನೆ. ಯದಾದಿತ್ಯ ಕಥಂ ತೇಜೋ, ಅಲ್ಲೇ ಇದೆ, ಭಗವದ್ಗೀತೆಯಲ್ಲೇ ಬಂದಿದೆ. ಜಗದ್ಭಾಸಯದೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತಥೋ ತೇಜೋ ವಿದ್ಧಿ ಮಾಮಕಂ ಇತಿ ವಚನಾತ್ ತಮೇವ ಭಾಂತಂ ಮರುಹಾತಿ ಸರ್ವಂ ಯಸ್ಯ ಭಾಸಾ ಸರ್ವವಿದಂ ವಿಭಾತಿ ಇತಿ ಚ. ಉಳಿದವರೆಲ್ಲ ಬೆಳಗೋದಿಲ್ಲ, ದೇವರಿಂದ ಬೆಳಗಿಸಲ್ಪಡೋದು. ಗೊತ್ತಾಯ್ತಾ? ದೇವರು ಬೆಳಗಿಸಿದ್ರೆ ಬೆಳೆಯಲು ಹೋದ್ರಿಲ್ಲ. ಆ ದೃಷ್ಟಿಯಿಂದ ತಸ್ಯ ಭಾಸಾ ಸರ್ವವಿದಂ ವಿಭಾತಿ. ಭಾ ಅಂದ್ರೇನು? ಕಾಂತಿ. ಪರಮಾತ್ಮನ ಕಾಂತಿಯಿಂದ ಎಲ್ಲವೂ ಬೆಳಗ್ತಾ ಇವೆ ಹೊರತು ಉಳಿದು ಯಾವುದೂ ಕೂಡ ಕೆಲವು ಕಾಂತಿನೇ ಇಲ್ಲ. ಇರೋ ಕಾಂತಿ ಸ್ವತಂತ್ರ ಇಲ್ಲ. ಸೊ ಎರಡಕ್ಕೂ ದೇವರು ಬೇಕು. ಇತಿ ವಚನ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ. ಇದು ಉಪನಿಷತ್ತಿನ ಮಾತು. ಇತಿ ಚ ಅದು ಮುಂದೆ ಬರುತ್ತೆ, ಕಾಟಕದಲ್ಲಿ ಬರುತ್ತೆ. ನಿಮೀಮಿಷದಾ ಆ ಸಮಂತಾತ್ ನಿಮೀಲಿತಾಕ್ಷಮಭವತ್ ಸವೈ ಕಿಲ ಯಂ ಪುರುಷ ಪುರಾತನೋ ಯಏಕ ಆಸೀದ ವಿಶೇಷ ಆತ್ಮನಿ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ ನಿಶಿಸುಪ್ತ ಶಕ್ತಿಷು ಇತಿ ವಚನ. ಭಾಗವತದ ವಾಕ್ಯ ಅದು. ಸವೈ ಕಿಲಾಯಂ ಪುರುಷ ಪುರಾತನಃ ಯ ಏಕ ಆಸೀದ ವಿಶೇಷ ಆತ್ಮನಿ. ಪುರಾತನ ಪುರುಷ ಪರಮಾತ್ಮ, ಅವನೊಬ್ಬನೇ ಆರಂಭದಲ್ಲಿದ್ದಿದ್ದು ವಿಭಕ್ತನಾಗಿ. ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ, ಎಲ್ಲ ಗುಣಗಳಿಂದ ಅಗ್ರನಾಗಿದ್ದಾನೆ ಪರಮಾತ್ಮ, ಮತ್ತು ಈ ಗುಣಗಳಿಗೆ ನಿಯಾಮಕನಾಗಿದ್ದಾನೆ. ನಿಮೀಲಿತಾತ್ಮ ನಿಶಿ ಸುಪ್ತ ಶಕ್ತಿಷು. ನಿಶಿ ಬ್ರಹ್ಮದೇವರ ರಾತ್ರಿ, ಒಟ್ಟು ಬ್ರಹ್ಮಕಲ್ಪದ ರಾತ್ರಿಯಲ್ಲಿ ಪರಮಾತ್ಮ ಏನು ಮಾಡಿದ್ದಾನೆ? ಎಲ್ಲ ಶಕ್ತಿ ಹಾಗೇ ಇದೆ, ಪ್ರಕಾಶ ಮಾಡ್ತಾ ಇಲ್ಲಂತೆ. ಪರಮಾತ್ಮನ ಶಕ್ತಿ ಹೋಗಿಲ್ಲ, ನೋ ಚೇಂಜ್. ಅಭಿವ್ಯಕ್ತಿ ಮಾಡೋದು ಬೇರೆ, ಬಿಡೋದು ಬೇರೆ. ಕರೆಂಟ್ ಹೋಗಿಲ್ಲ, ಸ್ವಿಚ್ ಹಾಕಿಲ್ಲ ಅಷ್ಟೇ. ಅದು ಸಂಶಾಂತ ಸಂವಿತ್ ಅಂತ ಕರೆದು. ಸಂಶಾಂತ ಸಂವಿತ್ ಅಂದ್ರೆ ಏನು? ಯಾವ್ದಾನು ಪ್ರಕಟ ಮಾಡ್ತಾ ಇಲ್ಲ, ಯಾರು ಉಪಯೋಗ ಮಾಡೋರು ಇಲ್ಲ, ಅದರಿಂದ ಮಾಡ್ತಾ ಇಲ್ಲ ಅಷ್ಟೇ. ರಾತ್ರಿ ನಾವೇ ದೀಪ ಆರಿಸ್ಬಿಡ್ತೀವಲ್ಲ, ಬೇಕಿಲ್ಲ ಅಂತ ಹೇಳಿಬಿಟ್ಟು ಹಾಗೆ. ಯಾರು ಉಪಯೋಗ ಮಾಡ್ಕೊಳ್ಳೋದ್ರೆ ಏನು ಮಾಡ್ತಾರೆ? ಅದನ್ನು ಆಫ್ ಮಾಡಿಬಿಡು. ಪ್ರಳಯ ಕಾಲದಲ್ಲಿ ಎಲ್ಲ ಪರಮಾತ್ಮ ಅದನ್ನ ಶಕ್ತ್ಯಾತ್ಮನ ಇಟ್ಕೊಂಡು ವ್ಯಕ್ತಿ ಮಾಡೋದನ್ನು ಬಿಡಿಸ್ತಾನೆ. ಏನು ಅಲ್ಲ, ಜ್ಞಾನ ಹೋಯಿತು ಅಂತ ಅರ್ಥ ಅಲ್ಲ. ಜ್ಞಾನ ಪ್ರಕಾಶವನ್ನು ನಿಲ್ಲಿಸಿದ. ಉಪಯೋಗ ಮಾಡ್ಕೊಡ್ರಿಲ್ಲಲ್ಲ, ನೀರು ಸ್ಟಾಪ್ ಮಾಡ್ತಾನೆ, ಅದನ್ನು ತಿಳಿಸ್ತಾರೆ. ಯಾವಾಗ ಕಣ್ಣು ತೆಗಿತಾನೆ ಅಂದರೆ ಬೆಳಗಾಗ್ತದೆ, ಎಲ್ಲ ಅವೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಗ್ರೇ ಗುಣೇಭ್ಯೋ ಪೂರ್ಣತ್ವಾಚ್ಯ ಆಹ, ದೇವರಿಗೆ ಆ ಅಂತ ಹೆಸರು, ಪೂರ್ಣ ಅಂತ ಅರ್ಥ. ವಿದ್ಯುತದಾ ಅಂತ ಪದ ಇದೆ. ಆ ಅಂತ ದೇವರಿಗೆ ಹೆಸರು. ಯಾತಕ್ಕೆ ಅಂತ ಕೇಳಿದರೆ ಆ ಪೂರ್ಣ ಅಂತ ಅರ್ಥ. ಅಭೀಷ್ಟಂ ಅಂತ ಸಂಕಲ್ಪ ಐತಿ ಮನೋಭವ ವಿಶೇಷಣ. ಸಂಕಲ್ಪ ಮಾಡೋ ಶಕ್ತಿ ಮನಸ್ಸಿಗೆ. ಸಂಕಲ್ಪ ಮನಸಾ ಸಂಕಲ್ಪ ಐತಿ ಅಂತ ಹೇಳ್ತಾರೆ. ಸಂಕಲ್ಪಕಂ ಇತ್ಯರ್ಥ. ಸಪ್ರತಿಷ್ಠಾಂ ಸಾಯತನಾಂ ಉಪನಿಷದಂ ಬ್ರೂಹಿ ಇತ್ಯುಕ್ತೇ. ಪ್ರತಿಷ್ಠಾಂ ಅಂದ್ರೇನೋ? ಯಾವುದರಿಂದ ಬರುತ್ತೆ, ಅದು ನೆಲೆ ಯಾವುದು? ಆಯತನ. ಅದೆಲ್ಲ ಹೇಳಿದ್ರಿ ಆಗಲೇ. ಪ್ರತಿಷ್ಠಾ ಎಲ್ಲಿ, ಆಯತನ ಹೇಳಿದ್ದಾರೆ. ಅದೆಲ್ಲದಕ್ಕೂ ಉತ್ತರ ಇದೆ. ಸಪ್ರತಿಷ್ಠಾಂ ಸಾಯತನಾಂ ಉಪನಿಷದಂ ಬ್ರೂಹಿ ಇತ್ಯುಕ್ತೇ ಸಮ್ಯಗೇವ ಪಯೋಪನಿಷತ್ ಸ್ವರೂಪ ಮುಕ್ತಂ. ಇನ್ನೂ ಉಪನಿಷತ್ ಹೇಳುವಾಗ ಎಲ್ಲ ಹೇಳಿದ್ದೇನೆ, ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಇದನ್ನು? ಬ್ರಹ್ಮದೇವರು. ಯಾರಿಗೆ?
ರುದ್ರದೇವರಿಗೆ. ಅದೇ ಋಷಿ ದೇವತಾ ಛಂದಸ್ಸು ಗೊತ್ತಾಗಬೇಕಾದ್ರೆ ಅವ್ರಿಗೆ ಗೊತ್ತಿರಬೇಕು. ತತ್ರ ವಕ್ತವ್ಯಂ ನಾಸ್ತಿ ತಪೋ ದಮಃ ಕರ್ಮ ಚ ವಿದ್ಯಾಯ ಪ್ರತಿಷ್ಠಾ. ವಿದ್ಯೆ ಉಳಿಬೇಕಾದ್ರೆ, ಬಂದ ಜ್ಞಾನ ಉಳಿಬೇಕಾದ್ರೆ ಏನು ಮಾಡಬೇಕು? ತಪಸ್ಸು, ದಮ, ಕರ್ಮ ಮೂರಿಲ್ಲ ಹೊರ ಬರೋ ಕರ್ಮನ ಮಾಡ್ತಾನೆ ಇರಬೇಕು. ಮಾಡ್ತಾನೆ ಇದ್ರೆ ಏನಾಗುತ್ತೆ? ಕರ್ಮ ಜ್ಞಾನ ಸ್ಥಿರವಾಗಿರುತ್ತೆ. ಇಲ್ಲದ್ರೆ ಮರ್ತೋಗ್ಬಿಡುತ್ತೆ. ಅದಕ್ಕೆ 3 ದಿವಸ ಸಂಧ್ಯಾ ಅಂದುಬಿಟ್ರೆ ಬ್ರಾಹ್ಮಣ್ಯ ಹೋಗುತ್ತೆ. ಯಾತಕ್ಕೆ ಅಂದರೆ ಮರ್ತೋಗ್ಬಿಟ್ರೆ ಸಾಕಷ್ಟು ಮತ್ತೆ ಹೇಳ್ಸ್ಕೋಬೇಕಾಗತ್ತೆ ಅಂತ ಅರ್ಥ. ಪ್ರತಿಷ್ಠಾ ತದ್ವಸ್ಸು ಅದೇನಾಗುತ್ತೆ? ಮರ್ತೋಗೋದ್ರೆ ಒಂದು ಕ್ಲಾರಿಟಿ ಕಡಿಮೆ ಆಗುತ್ತೆ. ಯಾರೋ ಒಬ್ರು ಹೇಳಿದರು, ಭಾಳ ತಮಾಷೆ ಆಗಿತ್ತು. ಆ ಒಂದು ಊರು ಅವ್ರದ್ದೆಲ್ಲ ರಿಲೇಟಿವ್ಸೇ, ಊರಲ್ಲಿರೋ ರಿಲೇಟಿವ್ಸೇ. ಒಬ್ಬರು ಸಾಯೋದು, ಡೆಲಿವರಿ ಆಗೋದು ಆಗಿ ಕಂಟಿನ್ಯೂಸ್ ಆಗಿ 50 ದಿವಸ ಬರ್ತಂತೆ ಪಾಪ ಅವ್ರಿಗೆ. ಎಷ್ಟಾಗಿದೆ ಸದ್ಯದೇ ಬರ್ತೋಗಿರ್ತಾರೆ ಪಾಪ. ಅಂದರೆ ಬರ್ತೋಗೋದು ವಿಷಯ ಬೇರೆ, ಅಷ್ಟು ಲಾಂಗ್ ಪೀರಿಯಡ್ ಬಂತು ಅಂತ ಅರ್ಥ. ಆದ್ದರಿಂದ ಏನಾಗಿರಬೇಕು? ಮಾಡ್ತಾ ಇದ್ರೆ ಏನಾಗೋದಿಲ್ಲ, ಬರೆಯೋದಿಲ್ಲ. ಪ್ರತಿ ದಿವಸದಲ್ಲೂ ಟಚ್ ಇರಬೇಕು. ಪ್ರತಿಷ್ಠಾಂಸ ತತ್ರ ವಕ್ತವ್ಯಂ ನಾಸ್ತಿ ತಪೋ ದಮಃ ಕರ್ಮ ಚ ವಿದ್ಯಾಯಾ ಪ್ರತಿಷ್ಠಾ ತದ್ವಸ್ಸು ವಿದ್ಯಾ ಪ್ರತಿಷ್ಠತಿ. ಇದು ಮಾಡ್ಕೋತಾ ಇದ್ದರೆ ವಿದ್ಯೆ ನೆಲೆಗೊಳ್ಳುತ್ತೆ, ಗಟ್ಟಿಯಾಗುತ್ತೆ. ಅಂದರೆ ಗಟ್ಟಿಯಾಗಬೇಕು ವಿದ್ಯೆ. ತದ್ವತ್ಸು ವಿದ್ಯಾ ಪ್ರತಿಷ್ಠತಿ ಇತ್ಯರ್ಥ. ಸತ್ಯಮಿತಿ ಮೀಮಾಂಸಾ. ಇನ್ನೊಂದು ಪದ ಸತ್ಯಂ ಅನ್ನೋ ಪದ ಉಪಯೋಗಿಸಿದ್ರು. ಸತ್ಯಂ ಅಂದ್ರೇನು? ಮೀಮಾಂಸಾ. ಬ್ರಹ್ಮಮೀಮಾಂಸ, ಕರ್ಮಮೀಮಾಂಸ ಮತ್ತು ದೈವ ಮೂರಿದೆ. ಪ್ರಧಾನವಾಗಿ ಬ್ರಹ್ಮಮೀಮಾಂಸ ಅದು ಮಾಡಬೇಕು. ನಿರ್ಣೀಯತೆ ತತ್ಸಮ್ಯಗಿದಂ ಸತ್ಯಮಿತಿ ಸ್ಫುಟಂ. ದೇವರಿಗೆ ಯಾತಕ್ಕೆ ಸತ್ಯ ಅಂತ ಕರೀತಾರೆ ಗೊತ್ತಾ? ಯಾವುದೋ ನಿರ್ಣಯ ಯಾವುದರಿಂದ ಆಗುತ್ತೋ ಸತ್ಯ ಅಂತ ಕರೀತಾನೆ. ಬ್ರಹ್ಮಸೂತ್ರಗಳಿಂದ ನಿರ್ಣಯ ಆಗೋದರಿಂದ ಸತ್ಯ ಅಂತ ಹೇಳ್ತಾರದಕ್ಕೆ. ಶ್ರುತಿಸ್ಪೃತ್ಯುಚಿತಂ ಸರ್ವಂ ವ್ಯಕ್ತಂ ಮೀಮಾಂಸಯೈತಯ ಸತ್ಯಮಿತ್ಯುಚ್ಯತೆ ತಸ್ಮಾನ್ ಮೀಮಾಂಸಾ ಬ್ರಹ್ಮನಿಶ್ಚಯ ಇತಿ ಶಬ್ದ ನಿರ್ಣಯ. ಶ್ರುತಿ ಸ್ಮೃತಿಗಳಲ್ಲಿ ಏನೇನು ಹೇಳಿದ್ದಾರೋ ಅದಿಷ್ಟು ಕೂಡ ಚರ್ಚೆ ಮಾಡಿ ತಿಳ್ಕೊಳ್ಬೇಕಾದ್ರೆ ಬ್ರಹ್ಮಮೀಮಾಂಸ ಬೇಕು ನಮಗೆ. ಅದಕ್ಕೆ 3 ಬೇಕು ನಮಗೆ. ಅದರಲ್ಲಿ ಬ್ರಹ್ಮಸೂತ್ರ ಭಾರಿ ಬೇಕು. ಉಳಿದೆಲ್ಲ ವಿಧಿವಿಧಾನ ಹೇಳ್ತಾ ಬಂದರೆ ಕರ್ಮ ನಿರ್ಣಯ, ಇದು ಯಾವುದು? ಧರ್ಮಮೀಮಾಂಸ. ಅದು ಹೇಳ್ತಾರೆ. ಅದರಲ್ಲಿ ಧರ್ಮಾಚರಣೆ ಸ್ವರೂಪ ಹೇಳ್ತಾರಷ್ಟೇ. ದೇವತೆಗಳು ಯಾರು ಅಂತ ಹೇಳ್ತಾರೆ. ಇದರಲ್ಲಿ ಅಲ್ಟಿಮೇಟ್ ಯಾರು ಅಂತ ಹೇಳ್ತಾರೆ. ಅದನ್ನು 3 ಮೀಮಾಂಸೆ ನಮಗೆ ಬೇಕು. ಪ್ರಧಾನವಾಗಿ ಬ್ರಹ್ಮಮೀಮಾಂಸೆ ಬೇಕೇ ಬೇಕು. ಸತ್ಯಮಿತ್ಯುಚ್ಯತೆ ತಸ್ಮಾತ್ ಮೀಮಾಂಸಾ ಬ್ರಹ್ಮನಿಶ್ಚಯ ಇತಿ ಶಬ್ದ ನಿರ್ಣಯೇ. ಋಗ್ಯಜಸ್ಸಾಮ ಸರ್ವಾಕ್ಯ. ಸತ್ಯ ಅಂದರೆ ನಿರ್ಣಯ ಅಂತ ಅರ್ಥ ಆಯ್ತಲ್ಲ. ಈಗ ಸತ್ಯ ಅಂದರೆ ನಿರ್ಣಯ. ಸತ್ಯ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಅದಕ್ಕೆ ನಿರ್ಣಯ ಅವರೇ ಮಾಡಬೇಕು. ಅವ್ರ ಹೆಸರು ಗ್ರಂಥಗಳ ನಿರ್ಣಯ. ಉಳಿದವರ ನಿರ್ಣಯ ಅಂತ ಹೆಸರಿಡಲಿಲ್ಲ. ಆಚಾರ್ಯ ಮಾತ್ರ ಹೆಸರು ವಿಶೇಷ. ಜಡ್ಜ್ಮೆಂಟ್ ಅಂತ ಕರಿಬೇಕಾದ್ರೆ ಏನಾಗಿರ್ಬೇಕು? ಅದು ಕಟಕ ರಾಯರು ಎಷ್ಟು ಗಂಟೆ ಮಾತಾಡಿದ್ರೆ ಜಡ್ಜ್ಮೆಂಟ್ ಅಂತ ಕರೆಯೋದಿಲ್ಲ. ಅದು ಆರ್ಗ್ಯುಮೆಂಟ್ ಅಷ್ಟೇ. ಕಾಂಪಿಟೇಟಿವ್ ಅಥಾರಿಟಿ ಕೊಟ್ಟ ಮಾತ್ರ ಏನಾಗುತ್ತದೋ? ಇವ್ರು ಮಾತಾಡಿದರೆ ಆರ್ಗ್ಯುಮೆಂಟ್, ಅವ್ರು ಮಾತಾಡಿದ್ರೆ ಜಡ್ಜ್ಮೆಂಟ್. ಸೊ ಆಚಾರ್ಯ ಮಾತಾಡಿದ್ದೆಲ್ಲ ಏನದು? ಅದು ಆರ್ಗ್ಯುಮೆಂಟ್ ಮಾಡ್ತಾರೆ ಇವತ್ತೆಲ್ಲ. ಯಾಕಂದ್ರೆ ಆರ್ಗ್ಯುಮೆಂಟ್ ಆಗಿಬಿಡುತ್ತೆ, ತಪ್ಪದು. ಅವ್ರು ಹೇಳಿದ ನಿರ್ಣಯ ಅದಕ್ಕೆ ತಕ್ಕಂತೆ ಹೊಂದಿಸ್ಬೇಕೇ ಹೊರತು ಅದನ್ನು ಚೇಂಜ್ ಮಾಡಬಾರ್ದು. ಚೇಂಜ್ ಮಾಡಿ ನಿರ್ಣಯಕ್ಕೆ ಅರ್ಥನೇ ಇಲ್ಲ. ಋಗ್ಯಜುಸ್ಸಾಮ ಸರ್ವಾಖ್ಯಾ ಪಂಚರಾತ್ರಂಚ ಭಾರತಂ ಮೂಢರಾಮಾಯಣಂಚೈವ ಪುರಾಣಂ ಭಗವತ್ಪರಂ ವೇದಾಯಿತ್ಯುಚ್ಯತೆ ಸದ್ಭಿಃ ಶಿಕ್ಷಾದ್ಯಂ ಹೃದಯಸ್ತಥಾ. ಇದು ಅದು 2 ಭಾಗ. ಈಗ ನಿರ್ಣಯ. ಅದರಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಪಂಚರಾತ್ರ, ಭಾರತ, ಮೂಢರಾಮಾಯಣ ಇವಿಷ್ಟು 7 ಮಹಾಶಾಸ್ತ್ರಗಳು. ಜೊತೆಗೆ ಪುರಾಣಂ ಭಗವತ್ಪರಂ ಯಚ್ಚಾನುಕೂಲಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ. ಇವಕ್ಕೆಲ್ಲ ವೇದ ಅಂತ ಹೆಸರು. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ. ವೇದ ಇತ್ಯುಚ್ಯತೆ ಸದ್ಭಿಃ ಶಿಕ್ಷಾದ್ಯಂ ಸ್ಮೃತೇಷ್ಟ. ಅದೇ ರೀತಿ ಶಿಕ್ಷಾ, ವ್ಯಾಕರಣ, ಛಂದಸ್ ಇವೆಲ್ಲ ವೇದಾಂಗಗಳು. ಸ್ಮೃತಿಗಳು, ಮನುಸ್ಮೃತಿ ಇತ್ಯಾದಿ ಸ್ಮೃತಿಗಳು ಇವೆಲ್ಲವೂ ಸೇರುತ್ತೆ ಇದರಲ್ಲಿ. ಇವೆಲ್ಲ ಏನಿವು? ಜ್ಞಾನದ ಸೋರ್ಸು. ಅದು ಉಳಿಯೋ ಪದ್ಧತಿ. ನೀರು ಬಂತು, ಸೋರ್ಸೋದು. ಹಿಡಿದಿಟ್ಕೊಂಡ ಅದು ಪ್ರತಿಷ್ಠಾ. ನಾಳೆ ನೀರು ಬೇಕು, 3 ದಿವಸ ನೀರು ಬೇಕು ಇಟ್ಕೊಂಡ ಅದು ಪ್ರತಿಷ್ಠಾ. ನೀರು ಇದು ಬರೀ ಪಾತ್ರೆ ಇದೆ, ನೀರೇ ಇಲ್ಲ. ಗೊತ್ತಾಯ್ತಾ? ನೀರು ಬಂತು, ಪಾತ್ರೆನೇ ಇಲ್ಲ, ಪ್ರತಿಷ್ಠಾನೇ ಇಲ್ಲ. ಕೆಲವು ಇರ್ತಾರೆ ಮಿನಿಮಮ್ ಪಾತ್ರೆ ಇರುತ್ತೆ, ಬಂದ ನಿಂತವ್ರು ಮತ್ತೆ ಬರೋದು ಕಾಯಬೇಕು. ಹಾಗಲ್ಲ, ವಾರಗಟ್ಟಲೆ ಪರವಾಗಿಲ್ಲ. ಅದೆಲ್ಲ ಪ್ರತಿಷ್ಠಾ. 2 ಭಾಗ ಬೇಕು. ಒಂದು ಆಯತನ, ಇನ್ನೊಂದು ಪ್ರತಿಷ್ಠಾ. ಇದು 2 ಬಿಟ್ಟರೆ ಬರೀ ಪ್ರತಿಷ್ಠೆ ಇದ್ದರೆ ಏನು ಉಪಯೋಗ ಇಲ್ಲ. ಪ್ರತಿಷ್ಠಾ ಇರಬೇಕು. ಅಂಗಾನಿ ಸತ್ಯಂ ಮೀಮಾಂಸ ವಿದ್ಯಾಯತನಂ ತ್ರಯಂ ಇತಿ ವಿದ್ಯಾ. ಇದು ವಿದ್ಯೆಗೆ ಆಯತನ 3. ಏನಂತ? ಅಂಗಾನಿ ಸತ್ಯಂ ಮೀಮಾಂಸ. ಸತ್ಯಂ ಮೀಮಾಂಸ ಇವಿಷ್ಟು ಅರ್ಥ ಹೇಳಿಬಿಟ್ಟು ತಿಳಿಸಿದರು. ಏನಂತ ಹೇಳಿದರು? 3 ಇದ್ದರೆ ಮಾತ್ರ ಆಗುತ್ತೆ, ಹೊರತು ಇಲ್ಲ ಹೋದರೆ ಆಗೋದಿಲ್ಲ ಅಂಥೇಳಿ ನಿರ್ಣಯ ಮಾಡಿಕೊಟ್ಟಿದ್ದರಿಂದ ಯಾವ ಕಾಲಕ್ಕೂ ಅದನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾಯಿತು. ಅದಕ್ಕೆ ವೇದಾಹ ಉಪನಿಷದಬ್ಬೊಬ್ರು ದಮಃಕರ್ಮೇತಿ. ವೇದಾಹ ಸರ್ವಾಂಗಾನಿ ಸತ್ಯಂ ತಪಃ ದಮಃ ಕರ್ಮ ಇತಿ ಪ್ರತಿಷ್ಠಾ. ಎಲ್ಲೆಲ್ಲಿ 2 ಬಂದುಬಿಟ್ಟಿದೆ. ತಪಸ್ಸು, ದಮಃ,
ಕರ್ಮ ಇತಿ ಪ್ರತಿಷ್ಠಾ ವೇದಾ ಸರ್ವಾಂಗಾನಿ ಸತ್ಯಂ ಆಯತನ. ಇಷ್ಟಾದರೆ ನಡೆದಂತೆ ಲೆಕ್ಕ. ವಿದ್ಯಾ ಆಯತನಂ ಸ್ಮೃತಂ. ಈಗ ಇಷ್ಟು ವರ್ಷತ್ತು ಮುಗಿತಲ್ಲಿಗೆ ಆತ ಭಾಷ್ಯನೂ ಮುಗಿತು. ವಿದ್ಯಾ ನಿರ್ಣಯ ಅಂತ ಗ್ರಂಥದ ಹೆಸರು. ಇವೆಲ್ಲ ಇದಂಥ ಸಾಮಾನ್ಯ ಹೆಸರು ಹೇಳಿದವರು ಹೆಚ್ಚಾಗಿ ಪಂಚರಾತ್ರರು. ಪಂಚರಾತ್ರ ಸಂಹಿತೆಗಳು ಪ್ರಧಾನ, ಅದರಲ್ಲಿ ಉಪವಿಭಾಗಗಳು ಮತ್ತೆ ಗೊತ್ತಾಯ್ತಾ. ಪರ್ವ ಉಪಪರ್ವ ಹಾಗೆಲ್ಲ ಕರಿತೇವಲ್ಲ ಹಾಗೆ. ಉದ್ಯೋಗ ಪರ್ವ ಹೇಳಿದರು, ಸನತ್ಸುಜಾತೀಯ ಅಂದರು. ಭಾರತ ಉದ್ಯೋಗ ಬರೀ ಸನತ್ಸುಜಾತೀಯ ಅಂದರು, ಗೊತ್ತಿದ್ದರೆ ಅರ್ಥ ಆಗ್ಬಿಡ. ಎಷ್ಟೋ ಕಡೆ ಅಷ್ಟೇ ಹೇಳಿದ, ಇದು ಸನತ್ಸುಜಾತಿ ಅಂತ ಅಷ್ಟೇ ಹೇಳ್ತಾರೆ. ಇದು ಮೋಕ್ಷ ಧರ್ಮೇಶು ಅಂತಾರೆ. ಮೋಕ್ಷ ಧರ್ಮೇಶು ಅಂದರೆ ಶಾಂತಿ ಪರ್ವ, ಅದರಲ್ಲಿ ಮೋಕ್ಷ ಧರ್ಮ ಪರ್ವ. ಶಾಂತಿ ಪರ್ವ ಮಹಾಭಾರತದಲ್ಲಿ. ಅದೆಲ್ಲ ತಿಳ್ಕೊಂಡ್ರೆ ಇನ್ನೂ ಕ್ಲಿಯರು. ಯಾಕೆ ಅದೇ ಇತಿ ಭಾರತ ಅಂತ ಹೇಳಿದ್ರೆ ಏನಾಗ್ತಿತ್ತು, 18 ಪರ್ವನೂ ಹುಡುಕ್ಬೇಕಾಗ್ತಿತ್ತು. ಮೋಕ್ಷ ತಕ್ಷಣ ಒಂದು ಕಡೆ ಹುಡುಕ ಶುರುವಾಯ್ತಾಗ. ಗೀತಾ 18ನೇ ಅಧ್ಯಾಯ ಅಂತ ತಕ್ಷಣ ಹೇಗೆ ಹುಡುಕ್ತೀವೋ ಹಾಗೆ. ಆಚೆ ಎಲ್ಲ ಟೈಪು ಕೋಟ್ ಮಾಡ್ತಾರೆ ಶಿಷ್ಯರು, ಎಲ್ಲರಿಗೂ ತಯಾರಾಗಬೇಕು ಅಂತೇಳಿ. ಅಲ್ಲಿಗೆ ಮುಗೀತು ಈ ಗ್ರಂಥ. ಉಪಸಂಹಾರ ಮಾಡ್ತಾರೆ. ಯಶ್ಚಿದಾನಂದ ಶಕ್ತಿ ಸಂಪೂರ್ಣೋ ಭಗವಾನ್ ಪರಃ ನಮೋಸ್ತು ವಿಷ್ಣವೇ ತಸ್ಮೈ ಶ್ರೇಯಸೇ ಮೇ ಪರಾತ್ಮನೇ. ಯಹ ಚಿದಾನಂದ ಸಚ್ಛಕ್ತಿ ಸಂಪೂರ್ಣ. ಯಹ ಯಾರು, ಚಿತ್ ಸಂಪೂರ್ಣ, ಆನಂದ ಸಂಪೂರ್ಣ, ಸಚ್ಛಕ್ತಿ ಸಂಪೂರ್ಣ, ಅಥವಾ ಸದಾನಂದ ಸಂಪೂರ್ಣ, ಸಚ್ಚಿತ್ ಸಂಪೂರ್ಣ, ಸತ್ಯಕ್ತಿ ಸಂಪೂರ್ಣ. ನರಸಿಂಹೋ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಏತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ. ಆ ರೀತಿ ಇದ್ದಾಗ ಶಕ್ತಿನೂ ಪೂರ್ಣ, ಜ್ಞಾನನೂ ಪೂರ್ಣ, ಆನಂದನೂ ಪೂರ್ಣ, ಪ್ರತಿಯೊಂದು ಗುಣನೂ ಪರಿಪೂರ್ಣ ಅಂತ ಪರಾತ್ಮನೇ ಪರಮಾತ್ಮ ನಮಸ್ಕಾರ ಅಂತ ಹೇಳ್ತಾರೆ. ಯಹ ಯಾರು ಚಿತ್ ಆನಂದ ಸಚ್ಛಕ್ತಿಗಳಿಂದ ಸಮ್ಯಕ್ ಪೂರ್ಣನಾಗಿದ್ದಾನೋ, ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನೋ, ಪರಹ ಹರಿರೇವ ಪರಹ ಪರಿಪೂರ್ಣನಾಗಿರುವನೋ ಅಂತಹ ವಿಷ್ಣವೇ ನಮಃ ಅಂತ ವಿಷ್ಣುವಿಗೆ ನಮಸ್ಕಾರ. ನೋಡಿ ಇಲ್ಲಿ ತಸ್ಮೈ ವಿಷ್ಣವೇ ಅಂದರು. ಶುರು ಮಾಡಬೇಕಾದ್ರೆ ತೇ ಅಂತ ಕರೆದಿದೆ, ಗೊತ್ತಾಯ್ತಾ. ಯಾಕೆ ನಮೋ ನಾರಾಯಣಾಯತೆ ಅಂದರೆ ದೇವರಲ್ಲಿ 2 ಭಾಗ ಇದೆ. ಕಂಡ ಭಾಗ, ಕಾಣದೇ ಇರೋ ಭಾಗ. ಕಪ್ಪು ಎಲ್ಲರೂ ಕಾಣೋದಾಗಿದ್ದರೆ ಇವರು ದೇವರೇ ಆಗಿಬಿಡ್ತಿದೆ. ಆದ್ದರಿಂದ ಕಾಣದೇ ಇರೋ ಭಾಗಕ್ಕೂ ನಮಸ್ಕಾರ, ಕಂಡವರಿಗೂ ನಮಸ್ಕಾರ ಅಂತ ಹೇಳೋದಕ್ಕೆ ಹೇಳಿದ್ದಾರೆ. ನಮೋಸ್ತು ವಿಷ್ಣುವೇ ತಸ್ಮೈ ಪ್ರೇಯಸೇ ಮೇ ಪರಾತ್ಮನೆ. ನನಗೆ ಅತ್ಯಂತ ಪ್ರಿಯ ಪರಾತ್ಮ, ನನಗೆ ಪರಸ್ವಾಮಿ, ಮುಖ್ಯ ಸ್ವಾಮಿ, ಡೈರೆಕ್ಟ್ ಸ್ವಾಮಿ. ರಶ್ಮಿರಾಜ್ ಬಿಡೋದು ಯಾರ ಕೈಗಳು ಕೆಲಸ ಮಾಡಬೇಕಾಗಿಲ್ಲ. ಡೈರೆಕ್ಟ್ ಅಂಡರ್ ದಿ ಮಿನಿಸ್ಟ್ರು ಅಂತಾರಲ್ಲ ಆ ಟೈಪ್. ಡೈರೆಕ್ಟ್ ದೇವ್ರ ಕೈ, ಚೀಫ್ ಮಿನಿಸ್ಟರ್ ಅವರು ಕೂಡ ಪ್ರಧಾನಮಂತ್ರಿ. ಡೈರೆಕ್ಟಾಗಿ ಅವರೇ ಎಲ್ಲ ಗೊತ್ತಿರೋದು ಅವರಿಗೆ. ಉಳಿದವ್ರಿಗೆಲ್ಲ ಪಾರ್ಟ್ ಬೈ ಪಾರ್ಟ್ ಗೊತ್ತಿದ್ದರೆ ಫುಲ್ಲು ಗೊತ್ತಿರುತ್ತೆ ಅವರಿಗೆ. ಮೇ ಪರಾತ್ಮನೇ ಪ್ರೇಯಸೆ, ಅತ್ಯಂತ ಪ್ರಿಯನಾದವನು ಪರಮಾತ್ಮ. ಮೇ ಪ್ರೇಯಸೆ, ನನ್ನಷ್ಟು ಪ್ರಿಯ ಇನ್ಯಾರೂ ಇಲ್ಲ ದೇವರಿಗೆ ಅಂತ ಹೇಳೋದಕ್ಕೋಸ್ಕರ ಪ್ರೇಯಸೆ ಅಂತ ಕರೆದು. ಅಂತ ವಿಷ್ಣವೇ ತಸ್ಮೈ ವಿಷ್ಣವೇ ನಮಃ ಅಸ್ತು, ನಮಸ್ಕಾರ ಇರಲಿ ಅಂತ ಮುಕ್ತಾಯ ಮಾಡ್ತಾರೆ. ಏನು ಶುರುವಾಗಿದ್ದು ಏನಂತಾಯಿತು, ಅನಂತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ಹೇಳಬೇಕಾದ್ರೆ ನಮೋ ನಾರಾಯಣಾಯತೆ. ಇಲ್ಲಿ ತಸ್ಮೈ ಪರಾತ್ಮನೇ ನಮಃ ಅಲ್ಲಿ ಮುಕ್ತಾಯ ಆಯಿತು. ತಲವಕಾರ ಭಾಷ್ಯ ಆಯಿತು. ನೋಡೋದಕ್ಕೆ ಚಿಕ್ಕ ಉಪನಿಷತ್ತು, ಚಿಕ್ಕ ಭಾಷ್ಯ. ಮೇನ್ ಕಂಟೆಂಟ್ ಎಷ್ಟು ಅಪೂರ್ವ, ವಿವರಣೆ ಆಗಿದೆ. ಪ್ರತಿಯೊಂದಕ್ಕೂ ಒಳ್ಳೆಯ ಅರ್ಥ ಬರೋದು, ಅದನ್ನು ಕೂಡಿಸಿ ಅದನ್ನು ಮನದಟ್ಟು ಮಾಡಿಕೊಡ್ತಾರೆ. ಇದನ್ನು ಪ್ರತಿಯೊಂದು ಬರೀಬೇಕು ಆಚಾರ್ಯರೇ ಬೇಕಾಗಿತ್ತು. ಆ ಕೆಲಸ ಮುಗಿಸಿದ್ದಾರೆ. ಕಾಠಕೋಪನಿಷತ್ತು ಏನ? ಹಾಂ ಹೌದು. ಪ್ರಿಯತಾಮ್ ಅಂದರೆ ಪ್ರೀತನಾಗಲಿ ಅಂತ ಅರ್ಥ. ಪ್ರೇಯಸ್ಸು ಅಂದರೆ ಪ್ರಿಯನಾದವನು ಅಂತ ಅರ್ಥ. ಅದಕ್ಕಿಂತ ಅರ್ಥನೇ ಬೇರೆ, ಪ್ರೀತನಾಗಲಿ ಅಂತ. ಘಾಟಕ ಬಾಡಿ ಸಪ್ತಮಿ ಶುರು ಒಂದು ವಾಕ್ಯ ಓದಿ ಬಿಟ್ಟುಬೇಡ. ಏನಂತ? ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯ ತೇ. ಈಗ ತೇ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ನಮೋ ನಮಃ, ಒಂದು ನಮಃ ಕಾಣೋದಕ್ಕೆ, ಇನ್ನೊಂದು ನಮಃ ಕಾಣದಿರೋದು. ಇಲ್ಲೂ ನಮಃ ಅಲ್ಲೂ ನಮಃ. ಬ್ರಹ್ಮ ಪುರಸ್ತಾತ್ ಪೃಷ್ಠತಸ್ತಿ ಅಂತ ಹೇಳ್ತೇವಲ್ಲ, ಹಾಗೆ ಪರಮಾತ್ಮನಿಗೆ ಕಂಡ ಭಾಗಕ್ಕೂ ನಮಸ್ಕಾರ, ಕಾಣದಿದ್ದ ಭಾಗ ಇರೋರಿಗೂ ಇಲ್ಲದೇ ಇರೋರಿಗೂ ಗೌರವ ಅಂತ ಹೇಳಿದರೆ ಹಾಗೆ ಹೇಳಿದಾಗಾಯ್ತು. ದೇವರನ್ನು ಪೂರ್ಣ ತಿಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ, ನಮಗೆ ತಿಳಿದಿದೆ ಅಂತೂ ಅರ್ಥ. ಅದಕ್ಕೋಸ್ಕರನೇ ಸರ್ವತಃ ಪರ. ಸರ್ವತಃ ಅಂದರೆ ಎಲ್ಲರಿಗಿಂತ ಪರಮ, ಸರ್ವೋತ್ತಮಾಯ ಅಂತ ಅರ್ಥ. ಸರ್ವತಃ ಪರಮಾಯ ಅಂದರೆ ಸರ್ವೋತ್ತಮಾಯ ನಮಃ.
ಭಗವತೆ ಜ್ಞಾನಾದಿ ಐಶ್ವರ್ಯಾದಿ ಷಡ್ಗುಣಪೂರ್ಣಾಯ ನಮಃ ತಸ್ಮೈ ನಮಃ. ತಸ್ಮೈ ಶಬ್ದ ತತ್ ಅಂತ ಇಟ್ಕೊಂಡ್ಬಿಟ್ರೆ ಅವನಿಗೆ ಆಗಲಿಲ್ಲ ಆಗ. ಸರ್ವತ್ರ ವ್ಯಾಪ್ತರ ತತ್ ಶಬ್ದಕ್ಕೆ ತತ್ ಸದಿತಿ ತತ್ಸವಿತುರು ವರೇಣ್ಯಂ ವ್ಯಾಪ್ತ ಅಂತ ಅರ್ಥ. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಿಗೆ. ಸೊ ಒಳಗಡೆ ಎರಡೂ ಆಯ್ತಾಗ. ಸರ್ವಪ್ರಾಣಿ ಹೃದಯಸ್ಥಾಯ ಅದೇ ತತ್ತಂದರೆ ವಿಷ್ಣು. ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. 17ನೇ ಅಧ್ಯಾಯ ಗೀತದೊಳಗೆ ತತ್ ಅಂದರೆ ಪರಮಾತ್ಮ, ಓಂ ಅಂದರೆ ಪರಮಾತ್ಮ, ಸತ್ ಅಂದರೆ ಪರಮಾತ್ಮ. ಸರ್ವಪ್ರಾಣಿ ಹೃದಯಸ್ಥಾಯ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಅವರವರ ಬಿಂಬರೂಪವಾಗಿದ್ದಾನೆ ಅಂತ. ವಾಮನಾಯ ನಮೋ ನಮಃ. ವಾಮನ ರೂಪ ಪರಮಾತ್ಮ ನಮಸ್ಕಾರ. ವಾಮನ ಯಾಕೆ ಹೇಳಿದರು ಅಂದರೆ ಉಪನಿಷದ ವಾಮನನೇ ದೇವತೆ, ಪ್ರತಿಪಾದ್ಯ ದೇವತೆ ಯಾರು ಇದಕ್ಕೆ ವಾಮನ. ಅಲ್ಲಿ ಸರ್ವ ಯಜ್ಞಭುಜಿ ಅಂತೇಳಿ ಈಶಾವಾಸ್ಯಕ್ಕೆ, ಅಲ್ಲಿ ಯಾರೋ ಯಜ್ಞನಾಮಕ ಪರಮಾತ್ಮ. ಆ ರೂಪದ್ದೇ ಬರಹ ಸ್ತೋತ್ರ ಮಾಡಿದ್ದಾರೆ, ಇದು ಸ್ತೋತ್ರ ಮಾಡುತ್ತೆ. ಉಳಿದ ವಿಷಯ ನಾಳೆಯಿಂದ ಕಂಟಿನ್ಯೂ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯದವೋಚಮಹಂ ತೇನ ಆನಂದತಿ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ.